ನೋಡಿ ಫ್ರೆಂಡ್ಸ್, ಆಲೂ ಪರೋಟ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಮೈದಾ ಹಿಟ್ಟು ಚೆನ್ನಾಗಿ ಕಲಿಸ್ಕೊಂಡಿಟ್ಟಿದ್ದೀನಿ. ಚಪಾತಿ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ಕಲಸಿಟ್ಟು ಇಟ್ಕೋಬೇಕು. ಆಮೇಲೆ ಆಲೂಗಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಪೇಸ್ಟು, ಜೀರಿಗೆ, ಸಾಸಿವೆ, ಅರಿಶಿಣದ ಪುಡಿ, ಉಪ್ಪು. ಇವಾಗ ಈ ಆಲೂಗಡ್ಡೆಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಪೇಸ್ಟ್ ಹಾಕಬೇಕು. ಆಮೇಲೆ ಜೀರಿಗೆ ಹಾಕಬೇಕು. ಆಮೇಲೆ ಅರಿಶಿಣದ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಲೂಗಡ್ಡೆ ಜಾಸ್ತಿ ಬೇಯಿಸಿರಬಾರ್ದು, ಒಂದು ಸ್ವಲ್ಪನೇ ಬೇಯಿಸಿರ್ಬೇಕು. ಯಾಕಂದರೆ ಅದು ತೆಳುವಾಗಿಬಿಟ್ರೆ ಚೆನ್ನಾಗಿದು ಇರಲ್ಲ. ಪರೋಟದಲ್ಲಿ ಹಾಕಿದರೆ ಚೆನ್ನಾಗಿ ಪರೋಟ ಬರಲ್ಲ. ಈ ಥರ ಆಗಬೇಕು. ಕೈಯಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂಚೂರು ಸಣ್ಣ ಮಾಡ್ಕೋಬೇಕು. ಚಿಕ್ಕದಾಗಿ ಹೆರ್ಚ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಆಗಿರಬೇಕು. ಆಮೇಲೆ ಇವಾಗ ಮೈದಾ ಹಿಟ್ಟಿಂದ ಚಿಕ್ಕದಾಗಿ ಉಂಡೆ ತಗೋಬೇಕು. ಈ ಥರ ಮೈದಾ ಹಿಟ್ಟಿನ ಉಂಡೆನ ಈ ಥರ ಮಾಡಿ ಅದಕ್ಕೆ ಒಂಚೂರು ಎಣ್ಣೆ ಹಚ್ಚಬೇಕು. ಎಣ್ಣೆ ಹಚ್ಚಿ ಈ ಥರ ಮಾಡಬೇಕು. ಈ ಥರ ಈ ಆಲೂಗಡ್ಡೆ ಪಲ್ಯನ ಇದರಲ್ಲಿ ಹಾಕಿ ಈ ಥರ ನೋಡಿ ಈ ಥರ ಒಂದು ಸಾರಿ ಹಿಟ್ಟಲ್ಲಿ ಇದು ಮಾಡಿ ನೋಡಿ ಈ ಥರ ದೊಡ್ಡದಾಗೋವರೆಗೂ ಚಪಾತಿ ಥರ ಮಾಡಿರಬೇಕು. ಆಮೇಲೆ ಒಲೆ ಮೇಲೆ ನಾನು ದೋಸೆ ಪ್ಯಾನ್ ಇಟ್ಟಿದ್ದೀನಿ. ದೋಸೆ ಪ್ಯಾನ್ ಚೆನ್ನಾಗಿ ಕಾದಿದೆ. ಇವಾಗ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಪರೋಟನ ಅದರಲ್ಲಿ ಹಾಕಿ ಈ ಥರ ಚೆನ್ನಾಗಿ ಬೇಯಿಸ್ಕೊಂಡು ನೋಡಿ ಈ ಥರ ಈ ಪರೋಟ ಮೇಲೆ ಚೆನ್ನಾಗಿ ಚುಕ್ಕೆ ಬೀಳಬೇಕು. ಎರಡು ಸೈಡ್ ಎಣ್ಣೆ ಹಚ್ಚಬೇಕು. ಇವಾಗ ನೋಡಿ ಈ ಆಲೂ ಪರೋಟ ಜೊತೆಗೆ ಟೊಮೆಟೊ ಸಾಸ್ ಇದ್ದರೆ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್.